ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ ಚಲಪೂರ್. ನ್ಯೂಸ್18ಗೆ ಸ್ವಾಗತ. ನ್ಯೂಸ್18 ಸಬ್ಸ್ಕ್ರೈಬ್ ಆಗಿ, ನ್ಯೂಸ್18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಕೊಪ್ಪಳ ಜಿಲ್ಲೆಯಾಗಿ ಕಳೆದ 30 ವರ್ಷಗಳಿಂದ ಅನೇಕ ಕಟ್ಟಡಗಳು ಬರಬೇಕಾಗಿದೆ. ಅದರಲ್ಲಿ ಮುಖ್ಯವಾಗಿ ಬಂದಿರೋದು ಏನು ಗ್ರಾಹಕರ ನ್ಯಾಜ್ಯ ಪರಿಹಾರ ಆಯೋಗ ಇದೆ, ಅದಕ್ಕೆ ಕಟ್ಟಡ ಬೇಕಾಗಿದೆ. 1993ರಲ್ಲಿ ಅಂದಿನ ನಿಜಾಮ್ ಸರ್ಕಾರದಲ್ಲಿ ಇದು ಕೊಪ್ಪಳ ಜಿಲ್ಲೆಯ ಸಹ ಜಿಲ್ಲೆಯಾಗಿತ್ತು. ಅಂದರೆ ಕೊಪ್ಪಳ ಮತ್ತು ಯಲಬುರ್ಗಾ ಸೇರಿ ಒಂದು ಜಿಲ್ಲೆಯಾಗಿತ್ತು. ಆ ಸಂದರ್ಭದಲ್ಲಿ ಇಲ್ಲಿ ಒಂದು ಜಿಲ್ಲಾ ನ್ಯಾಯಾಲಯ ಇತ್ತು. ಅದೇ ಆ ಸಂದರ್ಭದಲ್ಲಿ ಕಟ್ಟಿರುವಂಥ ಏನು 1903ರಲ್ಲಿ ಕಟ್ಟಿಸಿರುವಂಥ ಏನು ಜಿಲ್ಲಾ ನ್ಯಾಯಾಲಯದಲ್ಲಿ ಈಗ ಗ್ರಾಹಕರ ನ್ಯಾಯಾಲಯ ನಡೀತಾ ಇದೆ. ಕಳೆದ 123 ವರ್ಷಗಳಿಂದಲೂ ಅದೇ ಕಟ್ಟಡ ಇರುವಂಥ ಕಾರಣಕ್ಕಾಗಿ ಏನು ಜಿಲ್ಲೆ ಆದ ನಂತರ ಇಲ್ಲಿ ಜಿಲ್ಲಾ ಗ್ರಾಹಕರ ನ್ಯಾಯಾಲಯ ಬಂತು. ಆ ನ್ಯಾಯಾಲಯದಲ್ಲಿ ಈಗ ನ್ಯಾಯಾಲಯ ಏನು ಗ್ರಾಹಕರು, ವಕೀಲರು, ಸಿಬ್ಬಂದಿ ಮತ್ತು ಅಧ್ಯಕ್ಷರು ಅಂದರೆ ಸರಿಸುಮಾರು ಏನು ಸಿಬ್ಬಂದಿ ಒಂದು 10 ಜನ, ಜೊತೆಗೆ ಗ್ರಾಹಕರ ನ್ಯಾಯಾಲಯದ ಅಧ್ಯಕ್ಷರು, ಸದಸ್ಯರು ಮತ್ತು ಇಲ್ಲಿ ವಕೀಲರು ಸೇರಿ ನಿತ್ಯ ಇಲ್ಲಿ ಒಂದಿಷ್ಟು ಜನ ಸಂಚರಿಸುವಂಥ ಇದೆ. ಒಂದು ತಿಂಗಳಿಗೆ ಇಲ್ಲಿ ಸಾಮಾನ್ಯವಾಗಿ 100ಕ್ಕೂ ಹೆಚ್ಚು ಗ್ರಾಹಕರ ನ್ಯಾಯಾಲಯದ ಅರ್ಜಿಗಳು ಇರುತ್ತವೆ. ಅಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಉತ್ತಮವಾದ ಕಟ್ಟಡ ಬೇಕಾಗಿದೆ. ಆದರೆ ಇಲ್ಲಿ ಕಟ್ಟಡ ಇಲ್ಲದೆ ಕಾರಣಕ್ಕಾಗಿ ಇಲ್ಲಿ ಗ್ರಾಹಕರ ನ್ಯಾಯಾಲಯವು ಈಗ ಹಳೆಯ ಕಟ್ಟಡದಲ್ಲಿ ನಡಿಬೇಕಾದ ಅನಿವಾರ್ಯತೆ ಇದೆ. ಇಲ್ಲಿ ಏನು ಇದು ಯಾವಾಗಲೂ ಬೀಳುತ್ತೆ ಅನ್ನೋ ಸ್ಥಿತಿಯಲ್ಲಿದೆ. ಸಂಪೂರ್ಣವಾಗಿ ಸ್ಥಿತಿಲಾವಸ್ಥೆ ಇದೆ. ಅದರ ಮೇಲ್ಛಾವಣಿಯ ಪದರುಗಳು ಸಾಕಿ ಬೀಳುತ್ತವೆ. ಜೊತೆಗೆ ಇಲ್ಲಿ ಜೀವಭಯದಲ್ಲಿ ಎಲ್ಲರೂ ಸಂಚರಿಸುವಂಥ ಸ್ಥಿತಿ ಇದೆ. ಈ ಮಧ್ಯೆ ಜಿಲ್ಲಾ ಗ್ರಾಹಕರ ಪರಿಹಾರ ವ್ಯಾಜ್ಯ ಆಯೋಗಕ್ಕೆ ಒಂದು ನಿವೇಶನವನ್ನು ಇಲ್ಲಿ ಹಳೆಯ ಪೋಸ್ಟ್ ಆಫೀಸ್ ಹಿಂದುಗಡೆ ಭೂಮಿಯನ್ನು ಗುರುತಿಸಿದ್ದಾರೆ. ಅದಕ್ಕೆ ಅನುದಾನ ಬೇಕಾಗಿದೆ. ಅನುದಾನಕ್ಕಾಗಿ ಶಾಸಕರಿಗೂ ಮನವಿ ಮಾಡಿದ್ದಾರೆ. ಆದರೆ ಇಲ್ಲಿವರೆಗೂ ಅನುದಾನ ನೀಡದ ಕಾರಣಕ್ಕಾಗಿ ಇಲ್ಲಿ ಗ್ರಾಹಕರ ನ್ಯಾಯಾಲಯ ನಿರ್ಮಾಣ ಕಾರ್ಯ ಆರಂಭವಾಗಿಲ್ಲ. ಅವರು ಹೇಳಿದರೆ ಜೊತೆಗೆ ಇಲ್ಲಿ ರಾಜ್ಯ ಸರ್ಕಾರ, ರಾಜ್ಯ ನಾಗರಿಕ ಮತ್ತು ಸರಬರಾಜು ಇಲಾಖೆ ಏನಿದೆ ಅದರ ವ್ಯಾಪ್ತಿಯಲ್ಲಿ ಬರುವಂಥ ಈ ನ್ಯಾಯಾಲಯಕ್ಕೆ ಅಲ್ಲಿ ಏನು ವಾರ್ಷಿಕವಾಗಿ 12.5 ಲಕ್ಷ ರೂಪಾಯಿಯನ್ನು ಕಟ್ಟಡ ನಿರ್ವಹಣೆಗೆ ಕೊಡ್ತಾಯಿದ್ರು. ಆದರೆ ಯಾಕೋ ಕಾರಣಕ್ಕಾಗಿ ಅಂದಿನ ಸರ್ಕಾರ ಆ ಅನುದಾನವನ್ನು ನೀಡಿದ ಕಾರಣಕ್ಕೆ ಈಗ ಅವರು ಬಾಡಿಗೆ ಕಟ್ಟಡಕ್ಕೂ ಸಹ ಹೋಗದೇ ಇರುವಂಥ ಸ್ಥಿತಿ ಇದೆ. ಇಲ್ಲಿರುವಂಥ ಏನಂದರೆ ಈಗಿರೋದು ಪರ್ಯಾಯವಾಗಿ ಏನು ಹಳೆ ಕಟ್ಟಡವನ್ನು ನವೀಕರಣ ಮಾಡಿ ಅದನ್ನಾದರೂ ಸರಿಪಡಿಸಬೇಕು. ಇಲ್ಲಿರುವಂಥ ಗ್ರಾಹಕರ ಏನು ನಿವೇಶನ ಇದೆ, ಆ ನಿವೇಶನದಲ್ಲಿ ಒಂದು ಸುಂದರವಾದ ಕಟ್ಟಡವನ್ನು ನಿರ್ಮಿಸಬೇಕಾಗಿದೆ ಅನ್ನುವಂಥ ಮಾತುಗಳಿದೆ. ಕೊಪ್ಪಳದಲ್ಲಿರ್ತಕ್ಕಂಥ ಗ್ರಾಹಕರ ವ್ಯಾಜ್ಯ ಪರಿಹಾರ ನ್ಯಾಯಾಲಯ ಏನು ಆಯೋಗ ಇದೆ, ಅದಕ್ಕೆ ಕೊಪ್ಪಳದಲ್ಲಿ ಜಿಲ್ಲಾ ಕೇಂದ್ರವಾಗಿರ್ತಕ್ಕಂಥ ಕೊಪ್ಪಳದಲ್ಲಿ ಒಂದು ಸ್ವಂತ ಕಟ್ಟಡ ಇಲ್ಲ. ಈಗ ಅದು ಒಂದು ಹಿಂದೆ ಹೈದರಾಬಾದ್ ನಿಜಾಮರ ಕಾಲದಲ್ಲಿರ್ತಕ್ಕಂಥ ಒಂದು ಹಳೆಯ ಕಟ್ಟಡದಲ್ಲಿ ಏನಪ್ಪ ಅಂದರೆ ಇವತ್ತು ಕಾರ್ಯನಿರ್ವಹಿಸ್ತಿದೆ. ಈ ಕಟ್ಟಡ ಸಂಪೂರ್ಣವಾಗಿ ಅದು ಶಿಥಿಲಗೊಂಡಿದೆ. ಹೀಗಾಗಿ ಅಲ್ಲಿ ಗ್ರಾಹಕರ ವ್ಯಾಜ್ಯ ನ್ಯಾಯಾಲಯ ನಡೆಸೋದು ಕೂಡ ಭಾಳ ಕಷ್ಟ ಆಗಿದೆ. ಹೀಗಾಗಿ ಅದಕ್ಕೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಸ್ಥಳೀಯ ಶಾಸಕರಾಗಲಿ ಮತ್ತು ಅಧಿಕಾರಿಗಳಾಗಲಿ ತಕ್ಷಣ ಅದಕ್ಕೆ ಗ್ರಾಹಕರ ವ್ಯಾಜ್ಯ ನ್ಯಾಯಾಲಯಕ್ಕೆ ಏನಪ್ಪ ಅಂದ್ರೆ ಒಂದು ನಿವೇಶನ ಇದೆ. ಆ ನಿವೇಶನದಲ್ಲಿ ಒಂದು ಸ್ವಂತ ಕಟ್ಟಡಕ್ಕೆ ಏನಪ್ಪ ಅಂದ್ರೆ ಅನುದಾನ ಕೊಡುವಂಥದ್ದಾಗಲಿ ಮತ್ತು ಬೇರೆ ಹೊಸ ಇರ್ತಕ್ಕಂಥ ಸರ್ಕಾರಿ ಕಚೇರಿಯಲ್ಲಿ ಒಂದು ಯಾವುದಾದ್ರೂ ಖಾಲಿ ಇರ್ತಕ್ಕಂಥ ಒಂದು ಇದರಲ್ಲಿ ಕೊಠಡಿಯಲ್ಲಿ ಏನಪ್ಪ ಅಂದ್ರೆ ಅದಕ್ಕೆ ಆ ಒಂದು ಕಚೇರಿ ಪ್ರಾರಂಭ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ರೆ ಅದು ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯದಾಗುತ್ತೆ. ಅದೇ ಹಳೆಯ ಕಟ್ಟಡದಲ್ಲೇ ಇನ್ನೂ ಮುಂದುವರೆ ಸುಮಾರು 2003ರಿಂದ ಆಗಿದ್ದು 2004ರಿಂದ ಇದು ಇಂಪ್ಲಿಮೆಂಟ್ ಆಗಿದ್ದು ಈ ಕೋರ್ಟು ಇದುವರೆಗೆ ಇದೆ. ಈಗಾಗಲೇ ಒಂದು 14-15 ಗುಂಟೆ ಸೆಕ್ಷನ್ ಆಗಿದೆ. ಕೊಂಡು ಬಂದಿತ್ತು. ಆದರೆ ಅದು ನಮ್ಮ ಸಂಸದರದ್ದು ಅಥವಾ ಶಾಸಕರದ್ದು ನಿರ್ಲಕ್ಷ್ಯ ಭಾವನೆಗಳು ಇರ್ಬೋದು, ಜನಪ್ರತಿನಿಧಿಗಳು. ಹೀಗಾಗಿ ಅದು ಅಮೌಂಟ್ ವಾಪಸ್ ಹೋಗಿದೆ. ಆದಷ್ಟು ಬೇಗನೆ ಈ ಒಂದು ಕಟ್ಟಡ ಶಿಥಿಲಗೊಂಡಿದೆ. ಇದೆಲ್ಲ ಹಳೆಯದು ಬ್ರಿಟಿಷರ್ ಕಾಲದಂಥ ಕಟ್ಟಡ. ತಗಡಿ ಇದೆ, ಮಳೆ ಬಂತಂದರೆ ಸೋರ್ತಾ ಇರುತ್ತೆ, ಅದು ಕುಂದ್ರಕ್ಕಾಗಲ್ಲ. ಯಾವಾಗ ಕುಂತಾಗ ಮೈ ಮೇಲೆ ಬೀಳುತ್ತೆ ಅನ್ನೋದು ಒಂದು ಭಯ. ನಮಗೆ ಓನ್ ಬಿಲ್ಡಿಂಗ್ ಇಲ್ಲ ಇಲ್ಲಿ ಕನ್ಸ್ಯೂಮರ್ ಕೋರ್ಟ್ಗೆ. ನಾವು ಪ್ರಸ್ತಾವನೆ ಕೊಟ್ಟಿದ್ದೀವಿ, MLA ಅವ್ರಿಗೂ ಕೊಟ್ಟಿದ್ದೀವಿ, DC ಅವ್ರಿಗೂ ಕೊಟ್ಟಿದ್ದೀವಿ. ಫಂಡ್ ಕೊಟ್ಟರೆ ಬಿಲ್ಡಿಂಗ್ ಆಗಲಿ ಅನ್ನೋದು ನಮ್ಮ ಡಿಸೆಂಬರಲ್ಲಿ ಕೊಟ್ಟಿದ್ದೀವಿ MLA ಅವ್ರಿಗೆ. DC ಅವ್ರಿಗೆ ಅವಾಗಲೇನು ಅದೇ ಮಂತೆ ಕೊಟ್ಟಿದ್ದೀವಿ. ಇದು ಓಲ್ಡ್ ಬಿಲ್ಡಿಂಗು. PW ಅವರು ಇದನ್ನು ಇಲ್ಲಿ ಇರೋದಕ್ಕೆ ಒಳ್ಳೆ ಇದಿಲ್ಲ ಅಂತ ಹೇಳಿದ್ದಾರೆ. ಎಲ್ಲ ವಾಸ ಮಾಡೋದಕ್ಕೆ ಯೋಗ್ಯವಾದಲ್ಲ ಮತ್ತು ಆಫೀಸ್ ನಡೆಸೋದಕ್ಕೆ ಯೋಗ್ಯವಾದಲ್ಲ ಅಂತ ಹೇಳಿಬಿಟ್ಟು ಖಾಲಿ ಮಾಡೋಕ್ಕೆ ಹೇಳಿದ್ದಾರೆ. ಕೋರ್ಟ್ನವರು ಇದು ಓಲ್ಡ್ ಕೋರ್ಟ್ ಬಿಲ್ಡಿಂಗ್ ಆಗಿರೋದ್ರಿಂದ ಅವ್ರದ್ದಾಗಿರೋದ್ರಿಂದ ಅವ್ರ ರಿಕ್ವೆಸ್ಟ್ನಲ್ಲಿ ಇದ್ದೀವಿ. ನಮಗೆ ಓನ್ ಬಿಲ್ಡಿಂಗ್ ಇಲ್ಲದೇ ಇರೋದ್ರಿಂದ ಮತ್ತು ರೆಂಟೆಡ್ ಬಿಲ್ಡಿಂಗ್ ಎಲ್ಲೂ ಸಿಗ್ತಾ ಇಲ್ಲ. ಈಗ ಅವ್ರೇನು ನಮಗೆ ಬಂದು ಕೇಳಿಲ್ಲ. ಸೊ ಬಂದು ಅವ್ರೇನು ಈಗ
ಅಲ್ಲೆಲ್ಲ ಕೊಟ್ಟಿದ್ದಾರೆ. ಸೊ ಆ ಬಿಲ್ಡಿಂಗು ಎಲ್ಲಿ ಬರ್ತದೆ, ಏನು ಬರ್ತದೆ, ಎಷ್ಟು ಹಣ ಬೇಕಂತೇಳಿ ಅವ್ರಿನ್ನೂ ಬಂದಿಲ್ಲ. ಬಂದರೆ ಅದಕ್ಕೆ ಹಣ ಒದಗಿಸ್ಕೊಡ್ತೀವಿ, ಏನು ತೊಂದರೆ ಇಲ್ಲ. KKRDBನಲ್ಲಿ ಈ ಸರಿನ 5,000 ಕೋಟಿಗೆ ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ದೀವಿ. 5,000 ಕೋಟಿಗೆ ಈ ವರ್ಷ. ಲಾಸ್ಟ್ ಇಯರ್ ಭಾಳ ಖರ್ಚಾಗಿದೆ. ಹಿಂದೆ ಖರ್ಚಾಗ್ತಿದ್ದಿಲ್ಲ 50%. ಈಗ ನಿನ್ನೆ ಹತ್ತಿರ 4,000 ಕೋಟಿವರೆಗೆ ಹಣ ಖರ್ಚಾಗಿದೆ ಹಿಂದಿನ ವರ್ಷದಲ್ಲಿ. ಸೊ ಈ ಸರಿ ನಾವು 5,000 ಕೋಟಿ ಗುರಿ ಮುಟ್ತೀವಿ. ಈ ಕುರಿತು ಜಿಲ್ಲಾ ಶಾಸಕರನ್ನು ಕೇಳಿದರೆ ಈಗಾಗಲೇ ಈ ಒಂದು ವರದಿಯನ್ನು ಅವರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಆದರೆ ಅದು ಏನು ಆ ಮನವಿಗೆ ಸರಿಯಾದ ನಕ್ಷೆಗಿರಲ್ಲ ಮತ್ತು ಅದಕ್ಕೇನಿಲ್ಲ. ಈಗ KKRDBಯಿಂದ ದುಡ್ಡನ್ನು ಕೊಟ್ಟು ಅದನ್ನು ಸಾಧ್ಯವಾದಷ್ಟು ಬೇಗನೆ ನಿರ್ಮಿಸ್ತೀವಿ ಅನ್ನೋಂಥ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಬೇಗ ಈಡೇರುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಬಾಚಲಾಪುರ್, ನ್ಯೂಸ್ 18 ಕೊಪ್ಪ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ